ವಂದೇ ಭಾರತ್ ರೈಲು ದನಗಳಿಗೆ ಡಿಕ್ಕಿ ಹೊಡೆದಾಗಲೂ ತೀವ್ರ ಅಪಘಾತಗಳಿಗೆ ಗುರಿಯಾಗುವಷ್ಟು ಮಟ್ಟಿಗೆ ಅದರ ಮುಂಭಾಗದ ಕೋಚ್ ದುರ್ಬಲವಾಗಿದೆಯಾ? ಹಾಗಿದ್ದು ಸರ್ಕಾರ ವಂದೇ ಭಾರತ್ ರೈಲಿಗೆ ಯಾಕೆ ಆದ್ಯತೆ ನೀಡುತ್ತಿದೆ? ಹೈಸ್ಪೀಡ್ ಅಂತೆಲ್ಲ ಕೊಚ್ಕೊಳ್ಳುವ ಸರ್ಕಾರ ಇಂತಹ ಗಂಭೀರ ಸುರಕ್ಷತಾ ಕಳವಳಗಳ ಬಗ್ಗೆ ಯಾಕೆ ಲಕ್ಷ್ಯ ಕೊಡ್ತಿಲ್ಲ? ಭಾರತದ ಪ್ರಮುಖ ರೈಲ್ವೆ ಯೋಜನೆ ಮೇಕ್ ಇನ್ ಇಂಡಿಯಾ ಸಂಕೇತ ಅಂತ ಹೇಳಲಾಗುವ ವಂದೇ ಭಾರತ್ ರೈಲಿನ ಮುಂಭಾಗದ ಕೋಚ್ ಸಾಂಪ್ರದಾಯಿಕ ಲೋಕೋಮೋಟಿವ್ ಎಂಜಿನ್ಗಳಿಗಿಂತಲೂ ಬಹಳ ಹಗುರವಾಗಿದೆ. ದನಗಳಿಗೆ ಡಿಕ್ಕಿಯಾದರೂ ತೀವ್ರ ಅಪಘಾತಗಳಿಗೆ ಗುರಿಯಾಗುವಷ್ಟು ಮಟ್ಟಿಗೆ ಹಗುರವಾಗಿದೆ. ಇತ್ತೀಚಿನ ರೈಲು ಸುರಕ್ಷತಾ ವರದಿ ಈ ತೀವ್ರ ಕಳವಳಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದೆ. ಹಾಗಾದ್ರೆ ವಂದೇ ಭಾರತ್ ಪ್ರಯಾಣ ಅಪಾಯದೊಂದಿಗಿನ ಆಟನ ಅನ್ನೋ ಆತಂಕ ಎದ್ದಿದೆ. ವಂದೇ ಭಾರತ್ ರೈಲಿನ ಮುಂಭಾಗದ ಕೋಚ್ ಸಾಮಾನ್ಯ ರೈಲುಗಳ ಮೊದಲ ಕೋಚ್ಗಿಂತ ಹೆಚ್ಚು ಹಗುರವಾಗಿರುತ್ತೆ ಮತ್ತು ಇದರಿಂದಾಗಿ ಪ್ರಾಣಿಗೆ ಡಿಕ್ಕಿ ಹೊಡೆದ್ರೂ ಗಂಭೀರ ಅಪಘಾತ ಸಂಭವಿಸಬಹುದು ಅನ್ನೋ ಆತಂಕಕಾರಿ ಅಂಶವನ್ನ ವರದಿ ಬಯಲು ಮಾಡಿದೆ. ಅಂದ್ರೆ ವಂದೇ ಭಾರತ್ ದೊಡ್ಡ ಅಪಘಾತದ ಹೊಸ್ತಿಲಲ್ಲೇ ಇದೆ. ಇದರ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಪ್ರಮಾದವೇ ಆದೀತು, ಸಾವಿರಾರು ಜೀವಗಳ ಹಾನಿಗೆ ಕಾರಣವಾದೀತು ಅನ್ನೋ ಆತಂಕ ವ್ಯಕ್ತವಾಗಿದೆ. ದಿ ಹಿಂದೂ ವರದಿಯ ಪ್ರಕಾರ ವಂದೇ ಭಾರತ್ ರೈಲುಗಳು ದನಗಳಿಗೆ ಡಿಕ್ಕಿ ಹೊಡೆದ್ರು ಅಥವಾ ಹೆಚ್ಚಿನ ವೇಗದಲ್ಲಿರುವಾಗ ಯಾವುದೇ ಸಣ್ಣ ಅಡೆತಡೆ ಉಂಟಾದ್ರೂ ದೊಡ್ಡ ಅಪಘಾತಕ್ಕೆ ತುತ್ತಾಗಬಹುದು ಅಂತ ರೈಲ್ವೆ ಸುರಕ್ಷತಾ ಆಯೋಗದ ವರದಿ ಎಚ್ಚರಿಸಿದೆ. ವಂದೇ ಭಾರತ್ ರೈಲಿನ ಮುಂಭಾಗದ ಬೋಗಿ ಸಾಮಾನ್ಯ ರೈಲುಗಳ ಎಂಜಿನ್ಗಿಂತಲೂ ಹಗುರವಾಗಿದೆ ಅಂತ ವರದಿ ಹೇಳುತ್ತೆ. ದನಗಳು ಹಳಿಯ ಮೇಲೆ ಬಂದ್ರೆ ಅತಿ ವೇಗದಲ್ಲಿ ಚಲಿಸುವಾಗ ದೊಡ್ಡ ಅಪಘಾತ ಸಂಭವಿಸಬಹುದು ಅಂತ ಅದು ಹೇಳ್ತಿದೆ. ವಂದೇ ಭಾರತ್ ರೈಲುಗಳನ್ನ ಹಲವು ಮಾರ್ಗಗಳಲ್ಲಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಓಡಿಸೋಕೆ ಯೋಜಿಸುತ್ತಿರುವ ಸಮಯದಲ್ಲಿ ಈ ಎಚ್ಚರಿಕೆ ಬಂದಿದೆ ಮತ್ತಿದು ಆತಂಕಕಾರಿಯಾಗಿದೆ. ತಕ್ಷಣದ ಸುರಕ್ಷತಾ ಕ್ರಮಗಳ ಅಗತ್ಯದ ಬಗ್ಗೆ ವರದಿ ಸೂಚಿಸಿದೆ. ಮಾನವ ಮತ್ತು ಜಾನುವಾರುಗಳ ಒಳನುಗ್ಗುವಿಕೆ ತಡೆಗಟ್ಟೋಕೆ ಹೈ ಸ್ಪೀಡ್ ಕಾರಿಡಾರ್ಗಳ ಉದ್ದಕ್ಕೂ ಬಲವಾದ ಬೇಲಿ ಅಳವಡಿಕೆ, ಅಂತಹ ಮಾರ್ಗಗಳಲ್ಲಿ ಲೆವೆಲ್ ಕ್ರಾಸಿಂಗ್ಗಳನ್ನ ಇಲ್ಲವಾಗಿಸೋದು ಮೊದಲಾದ ಶಿಫಾರಸುಗಳನ್ನ ಮಾಡಲಾಗಿದೆ. ಜಾನುವಾರುಗಳೊಂದಿಗೆ ಹಳಿಗಳನ್ನ ದಾಟೋಕೆ ಸಾಧ್ಯವಾಗುವಂತೆ ಅಂಡರ್ ಪಾಸ್ಗಳು ಅಥವಾ ಸಬ್ವೇಗಳನ್ನ ನಿರ್ಮಿಸಬೇಕು ಅಂತ ವರದಿ ತನ್ನ ಶಿಫಾರಸಿನಲ್ಲಿ ಹೇಳಿದೆ. ವರದಿಯಲ್ಲಿ ರೈಲ್ವೆಗೆ 5 ಪ್ರಮುಖ ಸಲಹೆಗಳನ್ನ ನೀಡಲಾಗಿದೆ. ಮೊದಲನೇದಾಗಿ, ಅಪಘಾತ ಸಂಭವಿಸಿದಾಗ ತ್ವರಿತ ನಿರ್ಗಮನ ವ್ಯವಸ್ಥೆ ಇರಬೇಕು. ಎರಡನೇದಾಗಿ, ತುರ್ತು ಪರಿಸ್ಥಿತಿಯಲ್ಲಿ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳಬೇಕು, ಆಗ ರಕ್ಷಣೆಗೆ ಯಾವುದೇ ವಿಳಂಬ ಆಗೋದಿಲ್ಲ. ಮೂರನೇದಾಗಿ, ಫೈರ್ ಸರ್ವೈವಲ್ ಕೇಬಲ್ ಮೂಲಕ ರೈಲಿನ ಬಾಗಿಲುಗಳ ಸಂಪೂರ್ಣ ನಿಯಂತ್ರಣ ಹೊಂದಿರಬೇಕು. ಅಂದ್ರೆ ಬಾಗಿಲುಗಳನ್ನ ನಿರ್ವಹಿಸಲು ಚಾಲಕನ ನಿಯಂತ್ರಣ ಕೊಠಡಿಯಿಂದ ವಿಶೇಷ ಕೇಬಲ್ ಇರಬೇಕು. ನಾಲ್ಕನೇದಾಗಿ, ತುರ್ತು ಪರಿಸ್ಥಿತಿ ವೇಳೆ ರೈಲಿನ ಮೆಟ್ಟಿಲುಗಳನ್ನು ಹತ್ತೋದು ಮತ್ತು ಇಳಿಯೋದು ಕಷ್ಟ, ಅವುಗಳನ್ನು ಉತ್ತಮಗೊಳಿಸುವುದು ಅವಶ್ಯಕ. ಐದನೇದಾಗಿ, ಬಾಗಿಲುಗಳ ಹೊರಗೆ ಬಲವಾದ ಹಿಡಿಕೆ ಇರಬೇಕು. ರಾಜಧಾನಿ ಎಕ್ಸ್ಪ್ರೆಸ್ ಹೊರಗೆ ಬಲವಾದ ಗ್ರಾಬ್ ಹ್ಯಾಂಡಲ್ ಗಳನ್ನ ಹೊಂದಿರುವಂತೆ ವಂದೇ ಭಾರತ್ ಅಥವಾ ಇತರ ರೈಲುಗಳು ಕೂಡ ಅಂತಹ ಹ್ಯಾಂಡಲ್ ಗಳನ್ನ ಹೊಂದಿರಬೇಕು. ಇದರಿಂದ ಹೊರಬರುವಾಗ ಹಿಡಿದುಕೊಳ್ಳೋಕೆ ಸುಲಭ ಆಗುತ್ತೆ. 6 ತಿಂಗಳಲ್ಲಿ ವಂದೇ ಭಾರತ್ ಪ್ರಾಣಿಗಳಿಗೆ ಡಿಕ್ಕಿ ಹೊಡೆದ 68 ಪ್ರಕರಣಗಳು ದಾಖಲಾಗಿದೆ ಅನ್ನೋ ಸಂಗತಿಯನ್ನ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರೇ 2022ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಹೇಳಿದ್ರು. 2024ರ ಮತ್ತೊಂದು ಸುದ್ದಿ ಪ್ರಕಾರ ವಂದೇ ಭಾರತ್ ಗೂಳಿಗೆ ಡಿಕ್ಕಿ ಹೊಡೆದಾಗ ಅದರ ಎಂಜಿನ್ನೇ ನುಜ್ಜುಗುಜ್ಜಾಗಿತ್ತು. ಅಂದ್ರೆ ಪ್ರಾಣಿಗೆ ಡಿಕ್ಕಿ ಹೊಡೆದ ನಂತರದ ವಂದೇ ಭಾರತ್ ಸ್ಥಿತಿ ಹೀಗಾಗತ್ತೆ ಅಂದ್ರೆ ಏನ್ ಕತೆ? ವಂದೇ ಭಾರತ್ ಬಿಜೆಪಿಯ ಅತಿದೊಡ್ಡ ರೈಲ್ವೆ ಯೋಜನೆಯಾಗಿದೆ ಮತ್ತದು ಇಷ್ಟು ಅಪಾಯಕಾರಿ ಮಟ್ಟದ್ದಾಗಿದೆ. ಸರ್ಕಾರ ತನ್ನ ಅಭಿವೃದ್ಧಿ ಬಗ್ಗೆ ಹೇಳ್ಕೊಳ್ಳುವಾಗ್ಲೆಲ್ಲ ಈ ಯೋಜನೆಯನ್ನ ರೈಲ್ವೆ ಅಭಿವೃದ್ಧಿ ಮಾದರಿಯ ಮುಖ ಅಂತ ಬಿಂಬಿಸುತ್ತೆ. ಆದ್ರೆ ಪ್ರಾಣಿಗಳಿಗೆ ಗುದ್ದಿದ್ರೂ ಆ ರೈಲಿನ ಮುಖಭಾಗವೇ ಅಪ್ಪಚ್ಚಿಯಾಗುವಷ್ಟು ಮಟ್ಟಿಗೆ ಅದು ಕಳಪೆಯಾಗಿದ್ಯಾ? ಈ ಯೋಜನೆಗಾಗಿ ಗರಿಷ್ಠ ಹಣವನ್ನ ಖರ್ಚು ಮಾಡಲಾಗ್ತಿದೆ. ರೈಲ್ವೆ ಬಜೆಟ್ನ ಬಹುಪಾಲು ಭಾಗವನ್ನ ಅಲ್ಲಿ ಖರ್ಚು ಮಾಡಲಾಗುತ್ತೆ ಮತ್ತು ಸರ್ಕಾರ ಅವರ ಬಗ್ಗೆ ದೊಡ್ಡ ಪ್ರಚಾರವನ್ನೇ ಮಾಡ್ತಿದೆ. ವಂದೇ ಭಾರತ್ ಪ್ರಚಾರಕ್ಕಾಗಿ ಇತರ ರೈಲುಗಳನ್ನೂ ಕಡೆಗಣಿಸಿರುವಾಗ ವಂದೇ ಭಾರತ್ ಸ್ಥಿತಿ ಹೀಗಿದೆ. ರೈಲ್ವೆಯಲ್ಲಿ ಹಲವು ಸಮಸ್ಯೆಗಳಿದ್ರೂ ಅವುಗಳನ್ನು ಸರಿಪಡಿಸುವ ಬದಲು ವಂದೇ ಭಾರತ್ ಎಂಬ ಹೊಸ ರೈಲು ಆರಂಭಿಸಲಾಯಿತು. ದೇಶದ ಮಧ್ಯಮ, ಕೆಳಮಧ್ಯಮ ಮತ್ತು ಬಡವರ್ಗಗಳು ಪ್ರಯಾಣಿಸುವ ಪ್ರಯಾಣಿಕ ರೈಲುಗಳು ಕೆಟ್ಟ ಸ್ಥಿತಿಯಲ್ಲಿವೆ. ಆದರೆ ಸರ್ಕಾರ ವಂದೇ ಭಾರತ್ ಬಗ್ಗೆ ಗಮನ ಹರಿಸಿದೆ. ಗಮನ ಕೊಡ್ಲಿ. ಆದರೆ ಈ ದೇಶದ ಬಡ ಮತ್ತು ಮಧ್ಯಮ ವರ್ಗದವರ ಜೀವನಾಡಿಯಂತೆ ಇರುವ ಸಾಮಾನ್ಯ ರೈಲುಗಳಿಗೆ ಗಮನ ನೀಡುವುದನ್ನೇ ನಿಲ್ಲಿಸಿರುವುದು ಪ್ರಶ್ನೆಗೆ ಕಾರಣವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. 2023ರಲ್ಲಿ ಒಡಿಶಾದಲ್ಲಿ ರೈಲು ಅಪಘಾತ ಸಂಭವಿಸಿ 288 ಜನ ಸಾವನ್ನಪ್ಪಿದ್ರು. ಅದರ ನಂತರ ಸರ್ಕಾರದ ವಂದೇ ಭಾರತ್ ಕೇಂದ್ರಿತ ರೈಲ್ವೆ ನೀತಿಗಳ ಬಗ್ಗೆ ಪ್ರಶ್ನೆಗಳೆದ್ದಿವೆ. ರೈಲು ಸುರಕ್ಷತೆಯನ್ನ ಪಣಕ್ಕಿಟ್ಟು ಮೋದಿ ಸರ್ಕಾರ ವಂದೇ ಭಾರತ್ ಅನ್ನ ಮುಂದೆ ತರ್ತಿದ್ಯಾ ಅಂತ ಕೇಳಲಾಗ್ತಿದೆ. ಸುರಕ್ಷತೆಯ ಬಗ್ಗೆ ಕಳವಳಗಳ ನಡುವೆ ವಂದೇ ಭಾರತ್ ರೈಲುಗಳು ಬಲವಾದ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿವೆ ಮತ್ತು ಸುರಕ್ಷಿತ ಮತ್ತು ಪರಿಣಾಮಕಾರಿ. ಉತ್ಪಾದನೆಯ ಸಮಯದಲ್ಲಿ ಅವುಗಳಿಗೆ ಕವಚ ಸುರಕ್ಷತಾ ವ್ಯವಸ್ಥೆ ಮತ್ತು ಇತರ ಸುರಕ್ಷತಾ ಸಾಧನಗಳನ್ನು ಅಳವಡಿಸಲಾಗಿದೆ ಅಂತ ದಕ್ಷಿಣ ರೈಲ್ವೆ ಸೋಮವಾರ ತಿಳಿಸಿದೆ. ವಂದೇ ಭಾರತ್ ರೈಲುಗಳು ಪ್ರಯಾಣಿಕರಿಗೆ ಆಧುನಿಕ ಮತ್ತು ಆರಾಮದಾಯಕ ರೈಲು ಪ್ರಯಾಣದ ಅನುಭವವನ್ನು ಒದಗಿಸಿದೆ ಅಂತ ರೈಲ್ವೆ ಹೇಳಿದೆ. ಹೆಚ್ಚಿನ ವೇಗ, ವರ್ಧಿತ ಸುರಕ್ಷತಾ ಮಾನದಂಡಗಳು ಮತ್ತು ವಿಶ್ವದರ್ಜೆಯ ಸೇವೆ ಈ ರೈಲಿನ ವಿಶಿಷ್ಟ ಲಕ್ಷಣಗಳಾಗಿದೆ. ಜಾನುವಾರು ಓಡಾಟವನ್ನು ತಡೆಗಟ್ಟೋಕೆ ಭಾರತೀಯ ರೈಲ್ವೆ ದೇಶಾದ್ಯಂತ ಹಳಿಗಳಿಗೆ ಬೇಲಿ ಹಾಕ್ತಿದೆ. 3500 ಕಿಲೋಮೀಟರ್ಗೂ ಹೆಚ್ಚು ಹಳಿಗಳನ್ನ ಈಗಾಗಲೇ ಬೇಲಿ ಹಾಕಲಾಗಿದೆ ಅಂತ ರೈಲ್ವೆ ಚೆನ್ನೈನಲ್ಲಿ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ವಂದೇ ಭಾರತ್ ರೈಲುಗಳು ಬಲವಾದ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿವೆ ಮತ್ತು ಉತ್ಪಾದನೆಯ ಸಮಯದಲ್ಲಿ ಸ್ಥಾಪಿಸಲಾದ ಕವಚ ಸುರಕ್ಷತಾ ವ್ಯವಸ್ಥೆ ಮತ್ತು ಇತರ ಸುರಕ್ಷತಾ ಸಾಧನಗಳೊಂದಿಗೆ ಅಳವಡಿಸಲಾಗಿದೆ ಅಂತ ರೈಲ್ವೆ ಹೇಳಿದೆ.
ವಂದೇ ಭಾರತ್ ರೈಲುಗಳು ಕವಚವನ್ನ ಹೊಂದಿದ್ದು ಬ್ರೇಕಿಂಗ್ ವ್ಯವಸ್ಥೆ ಆಧುನಿಕವಾಗಿದೆ ಮತ್ತು ಸುರಕ್ಷತಾ ವ್ಯವಸ್ಥೆಯೊಂದಿಗೆ ಸಂಪೂರ್ಣವಾಗಿ ಸಂಯೋಜಿಸಲ್ಪಟ್ಟಿದೆ. ಭೂಮಿಯ ಪರಿಧಿಯನ್ನ ಹಲವು ಬಾರಿ ಆವರಿಸುವಷ್ಟು ಲಕ್ಷಾಂತರ ಕಿಲೋಮೀಟರ್ ಓಡಿರುವ ಈ ರೈಲುಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿ ಅಂತ ಸಾಬೀತಾಗಿದೆ ಅಂತ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎಂ ಸೆಂಥಮಿಲ್ ಸೆಲ್ವನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಕನಾಮಿಕ್ ಟೈಮ್ಸ್ ಪ್ರಕಾರ ರೈಲ್ವೆ ಪ್ರತಿ ವಂದೇ ಭಾರತ್ಗೆ 115 ಕೋಟಿ ಪಾವತಿಸುತ್ತೆ ಮತ್ತು ಈ ಪ್ರಮಾಣ ಪ್ರತಿ ವರ್ಷ ಹೆಚ್ಚುತ್ತಾ ಇದೆ. ಸರ್ಕಾರ ಈ ವಂದೇ ಭಾರತ್ಗಳ ಬಗ್ಗೆ ಯಾಕೆ ಹೆಚ್ಚು ಗಮನ ಹರಿಸುತ್ತಿದೆ ಅನ್ನೋ ಪ್ರಶ್ನೆಗಳಿದ್ದಿವೆ. ಪ್ರಧಾನಿ ಮೋದಿ ಹಲವಾರು ವಂದೇ ಭಾರತ್ ಮಾರ್ಗಗಳನ್ನು ಉದ್ಘಾಟಿಸಿದ್ರು ಮತ್ತು ಸರ್ಕಾರ ಈ ರೈಲುಗಳ ಬಗ್ಗೆ ನಿರಂತರವಾಗಿ ಪ್ರಚಾರ ಮಾಡ್ತಿದೆ. ಫೆಬ್ರವರಿ 2023ರ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆಗೆ 2.4 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಯಿತು. ಆಗ ರೈಲ್ವೆ ಸಚಿವರಾಗಿದ್ದ ಅಶ್ವಿನಿ ವೈಷ್ಣವ್ ಈ ಬಜೆಟ್ ಅನ್ನ ವಂದೇ ಭಾರತ್ ರೈಲುಗಳ ಉತ್ಪಾದನೆ ಉತ್ತೇಜಿಸಲು ಬಳಸಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ರು. ಅಷ್ಟಕ್ಕೂ ವಂದೇ ಭಾರತ್ ಅನ್ನ ಯಾರಿಗಾಗಿ ತರಲಾಗ್ತಿದೆ? ವಂದೇ ಭಾರತ್ ರೈಲುಗಳ ಪ್ರಯಾಣ ದರ ಸಾಮಾನ್ಯ ರೈಲುಗಳಿಗಿಂತ ಹೆಚ್ಚಾಗಿದೆ. 2019-20ರಲ್ಲಿ ರೈಲ್ವೆ 808 ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನ ಸಾಗಿಸಿದೆ. ಸಾಮಾನ್ಯ ಮತ್ತು ಬಡ ಭಾರತೀಯರಿಗೆ ರೈಲ್ವೆ ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸಲು ಇರುವ ಪ್ರಮುಖ ವ್ಯವಸ್ಥೆ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಆದರೆ ಸಾಮಾನ್ಯ ಪ್ರಯಾಣಿಕ ರೈಲುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತಿಲ್ಲ, ಅವುಗಳ ನಿರ್ವಹಣೆಗೆ ಗಮನ ನೀಡಲಾಗ್ತಿಲ್ಲ ಅಥವಾ ಸರ್ಕಾರ ಈ ರೈಲುಗಳಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸಾಮಾನ್ಯ ಜನ ಮತ್ತು ಬಡವರು ಮಾತ್ರ ಕಡಿಮೆ ಗುಣಮಟ್ಟದ ಈ ರೈಲುಗಳಲ್ಲಿ ಹೈರಾಣಾಗ್ತಿದ್ದಾರೆ. ಇದು ಎಷ್ಟು ಅಪಾಯಕಾರಿ ಮತ್ತು ಮಾರಕ ಆಗಬಹುದು ಅನ್ನೋದಕ್ಕೆ ಈ ವರ್ಷ ದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಕಾಲ್ತುಳಿತಾನೇ ಸಾಕ್ಷಿ. ಒಂದು ನಿರ್ದಿಷ್ಟ ಪಕ್ಷದ ಜನ ಕಾಲ್ತುಳಿತಕ್ಕೆ ಜನರನ್ನ ದೂಷಣೆ ಮಾಡುವುದರಲ್ಲಿ ತೊಡಗಿದ್ದಾರೆ. ಆದರೆ ಆರ್ಪಿಎಫ್ ತನಿಖೆಯಲ್ಲಿ ಬಹಿರಂಗವಾಗಿರುವ ಪ್ರಕಾರ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯದಿಂದಾನೇ ಈ ಅಪಘಾತ ಸಂಭವಿಸಿದೆ. ಪ್ರಕಟಣೆಯಲ್ಲಿನ ತಪ್ಪಿನಿಂದಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ವರದಿ ಹೇಳಿದೆ. ಆರ್ಪಿಎಫ್ ನಿಯೋಜನೆ ಸರಿಯಾಗಿಲ್ಲ ಮತ್ತು ಅದರಿಂದಾಗಿ ಜನಸಂದಣಿಯನ್ನ ನಿಯಂತ್ರಿಸೋಕೆ ಸಾಧ್ಯವಾಗದೆ ಪರಿಸ್ಥಿತಿ ಹದಗೆಡಿತು ಅಂತ ವರದಿಯಲ್ಲಿ ಹೇಳಲಾಗಿದೆ. ಅದೇ ವೇಳೆ ಘಟನೆ ನಡೆಯುವ 2 ಗಂಟೆಗಳ ಮೊದಲು ರೈಲ್ವೆ 1 ಗಂಟೆಯಲ್ಲಿ 2600 ಸಾಮಾನ್ಯ ಟಿಕೆಟ್ಗಳನ್ನ ಮಾರಾಟ ಮಾಡಿತ್ತು ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಹೇಳಿದೆ. ಆ ದಿನ ಪ್ರಯಾಗ್ರಾಜ್ಗೆ ಹೋಗುವ 4 ರೈಲುಗಳಲ್ಲಿ ಕೇವಲ 900 ಜನ ಮಾತ್ರ ಕುಳಿತುಕೊಳ್ಳಬಹುದಿತ್ತು. ಆದರೆ ಪ್ರತಿ ಗಂಟೆಗೆ 1500 ಸಾಮಾನ್ಯ ಟಿಕೆಟ್ಗಳು ಮಾರಾಟವಾಗ್ತಿದ್ವು. ಈ ವರ್ಷದ ಬಜೆಟ್ನಲ್ಲಿ ಸರ್ಕಾರ ರೈಲ್ವೆಗೆ 2.52 ಲಕ್ಷ ಕೋಟಿ ನೀಡಿದೆ. ಇದರಲ್ಲಿ ಕೆಲ ರೈಲುಗಳ ಉತ್ಪಾದನಾ ಕಾರ್ಯ ಮಾಡಲಾಗುತ್ತೆ. ಉತ್ಪಾದನಾ ಯೋಜನೆಯಲ್ಲಿ 100 ಅಮೃತ್ ಭಾರತ್, 50 ನಮೋ ಭಾರತ್, 200 ವಂದೇ ಭಾರತ್ ರೈಲುಗಳು ಸೇರಿವೆ. ಆದರೆ ಮತ್ತೊಮ್ಮೆ ರೈಲ್ವೆಗೆ ನಿಗದಿಪಡಿಸಿದ ಬಜೆಟ್ನ ಅತಿದೊಡ್ಡ ಭಾಗ ವಂದೇ ಭಾರತ್ಗೆ ಹೋಗ್ತಾ ಇದೆ. ಇಂದಿಗೂ ಸಾಮಾನ್ಯ ಭಾರತೀಯರು ವಂದೇ ಭಾರತ್ ಪ್ರಯಾಣ ದರವನ್ನು ಭರಿಸುವ ಸ್ಥಿತಿಯಲ್ಲಿಲ್ಲ. ದೆಹಲಿ ಮತ್ತು ಪಾಟ್ನಾ ನಡುವೆ ಚಲಿಸುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ನ ಎಸಿ ಚೇರ್ ಕಾರ್ ಟಿಕೆಟ್ ದರ 2575 ರೂಪಾಯಿ ಮತ್ತು ಎಸಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಟಿಕೆಟ್ ದರ 4655 ರೂಪಾಯಿ. ಕುಳಿತುಕೊಂಡು ಪ್ರಯಾಣಿಸೋಕೆ ಇಷ್ಟು ಖರ್ಚು ಮಾಡಬೇಕಾಗತ್ತೆ. ಆದರೆ ಸಾಮಾನ್ಯ ರೈಲುಗಳಲ್ಲಿ ತಡವಾಗಿ ಪ್ರಯಾಣಿಸೋಕೆ ಆಗುವ ಖರ್ಚು 500ಕ್ಕಿಂತ ಕಡಿಮೆ. ದೆಹಲಿ ಪಾಟ್ನಾ ನಡುವಿನ ಗುವಾಹಟಿ ಈಶಾನ್ಯ ಸಂಪರ್ಕ ಕ್ರಾಂತಿ ಎಕ್ಸ್‌ಪ್ರೆಸ್ನ ಸ್ಲೀಪರ್ ದರ 755 ರೂಪಾಯಿ, ಎಸಿ 3 ಟೈರ್ ದರ 1970 ರೂಪಾಯಿ, ಎಸಿ 2 ಟೈರ್ ದರ 2880 ರೂಪಾಯಿ ಮತ್ತು ಎಸಿ 1 ಫಸ್ಟ್ ಕ್ಲಾಸ್ 4995 ರೂಪಾಯಿ. ದೆಹಲಿ ಪಾಟ್ನಾ ನಡುವಿನ ಬ್ರಹ್ಮಪುತ್ರ ಮೇಲ್ನ ಸ್ಲೀಪರ್ ದರ 460 ರೂಪಾಯಿ, ಎಸಿ 3 ಟೈರ್ ದರ 1260 ರೂಪಾಯಿ, ಎಸಿ 2 ಟೈರ್ ದರ 1820 ರೂಪಾಯಿ. ಕೃಷಿಕರು, ಕಾರ್ಮಿಕರು ಅಥವಾ ಕನಿಷ್ಠ ವೇತನದಲ್ಲಿ ಬದುಕು ಸಾಗಿಸೋರ ಪಾಲಿಗೆ ಉಪಯೋಗಕ್ಕೆ ಬರೋದು ವಂದೇ ಭಾರತ್ ರೈಲು ಅಥವಾ ಸಾಮಾನ್ಯ ರೈಲು ಅನ್ನೋದು ಇದರಿಂದ ತಿಳಿಯುತ್ತೆ. ಇದೇ ಕಾರಣಕ್ಕೆ ರೈಲ್ವೆಯ ಮೇಲಿನ ಒತ್ತಡ ಹೆಚ್ಚಾಗಿದೆ. ಅಪಘಾತಗಳು ಮತ್ತು ಕಳಪೆ ಸ್ಥಿತಿನೇ ಇದಕ್ಕೆ ಕಾರಣ. ಒಂದು ವರ್ಷದಲ್ಲಿ 800 ಕೋಟಿಗೂ ಹೆಚ್ಚು ಜನ ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅಂದ್ರೆ ಈ ರೈಲುಗಳಿಂದ ಮಾತ್ರ ಪ್ರಯೋಜನ ಪಡೆಯಲಾಗ್ತಿದೆ. ಟಿಕೆಟ್ ಖರೀದಿ ಮಾಡೋದ್ರಿಂದ ಆಗುವ ಲಾಭ ಬಿಡಿ. 2017ರಿಂದ 2022ರ ಅವಧಿಯಲ್ಲಿ ಟಿಕೆಟ್ ಕ್ಯಾನ್ಸಲ್ ಮೂಲಕವೇ ಸರ್ಕಾರ 9,000 ಕೋಟಿ ರೂಪಾಯಿ ಗಳಿಸಿದೆ. ಹೀಗಿದ್ದು ನಷ್ಟವಾಗಿದೆ ಅಂತ ಆರೋಪಿಸಿ ಹಿರಿಯ ನಾಗರಿಕರಿಗೆ ನೀಡಲಾಗುವ ರಿಯಾಯಿತಿಯನ್ನು ಕೂಡ ಸರ್ಕಾರ ಕಸಿದುಕೊಂಡಿದೆ. ರೈಲ್ವೆಯಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟ ದೂರುಗಳು 2 ವರ್ಷಗಳಲ್ಲಿ 500% ಹೆಚ್ಚಿವೆ. ಭಾರತೀಯ ರೈಲ್ವೆ ಪ್ರಸ್ತುತ ಕಳಪೆ ಮೂಲಸೌಕರ್ಯ ಮತ್ತು ಹಳತಾದ ತಂತ್ರಜ್ಞಾನದೊಂದಿಗೆ ಹೈರಾಣಾಗಿದೆ. ಆದರೆ ಸರ್ಕಾರದ ಗಮನ ಮಾತ್ರ ವಂದೇ ಭಾರತ್ ಮೇಲೆ ಇದೆ. ಅದನ್ನ ಅದರ ನ್ಯೂನತೆಗಳ ಹೊರತಾಗಿಯೂ ಸಾರ್ವಜನಿಕರ ಮೇಲೆ ಹೇರಲಾಗ್ತಿದೆ. ಅಪಾಯವನ್ನ ಎದುರಿಗಿಟ್ಟುಕೊಂಡು ಹೊರಟಿರುವ ವಂದೇ ಭಾರತ್ ಬಗ್ಗೆ ಮೋದಿ ಸರ್ಕಾರ ದೊಡ್ಡದಾಗಿ ಹೇಳೋದು ಮಾತ್ರ ನಿಲ್ತಾ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.